ಬಂದಂಗಾತು. ಎರಡೂ ಕೈಗಳಿಂದ ಗಟ್ಟಿಯಾಗಿ ಅಪ್ಪಬೇಕು ಅಂತ ನನ್ನ ಮನಸ್ಸು ಚಿಡುಪಡಿಸಕತ್ತಿತ್ತು. ಆದ್ರೆ ಮಾಡೋದೇನು, ಅಮ್ಮ ಮನೆ ಯಜಮಾನ, ನಾನು ಆ ಮನೆಯ ಆಳು, ನನ್ನ ಮಗ ಸಹುಕಾರ, ನನ್ನ ಧಣಿ ನನ್ನ ಗುಡಿಸಲಿಗೆ ಬರ್ತಾನಂತ ನನ್ನ ಜೊತೆ ಕುಂತು ಊಟ ಮಾಡ್ತೀನಿ ಅಂತ ಹೇಳ್ಯಾರ. ಯಾವಾಗ ಬರ್ತಾನೋ ಏನೋ ಯಾರಿಗೆ ಗೊತ್ತು. ನಾನು ಅವನ ತಾಯಿ ಅನ್ನೋ ಸತ್ಯ ಅವನಿಗೆ ಗೊತ್ತಿಲ್ಲ ಅಂದ್ರು ಕರಳಿ ಕೇಳಬೇಕಲ್ಲ. ಆ ಕರಳ ಅವನಿಗೆ ಇಲ್ಲಿ ಕರ್ಕೊಂಡು ಬರಕತ್ತೈತಿ. ಗೌರಿ, ನಾನು ನಿನ್ ಜೊತೆ ಮಾತಾಡ್ಬೇಕಾಗಿತ್ತು. ಬಾ ಮಗ ಬಾ. ಬರೀ ಧಣಿ, ನಾನು ನಿಮ್ಮ ದಾರಿನ ಕಾಯಕತ್ತಿದ್ದೆ. ಮೊದಲು ಕಾಫಿ ಕುಡೀರಿ, ಆಮೇಲೆ ಬೇಕಾದ್ರೆ ಊಟ ಮಾಡಿದಿರಂತ. ಕಾಫಿ ಒಳಗಡೆ ವಿಷ ಬೆರೆಸ್ಕೊಡು. ಹಾಲಿನಂತ ನನ್ನ ತಾಯಿಯ ಬಾಳಲ್ಲಿ ವಿಷ ಬೆರೆಸಿದ ಪಾಪಿ ನೀನು. ಅಂದ್ಮೇಲೆ ನನಗೆ ವಿಷ ಕುಡಿಸ್ಬಾರ್ದು. ಕುಮಾರ, ವಿಷಯ ಏನು ಅಂತ ಗೊತ್ತಿದ್ದೆ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡಪ್ಪ. ಎಲ್ಲಾನು ತಿಳ್ಕೊಂಡ ಬಂದಿದ್ದೀನಿ. ನಿನಗೆ ಬೇಕಾಗಿರೋದು ಹಣ. ನಿನ್ನ ಕಾಮ ದೃಷ್ಟಿ ತೀರಿಸಿಕೊಳ್ಳುವುದಕ್ಕೆ ನನ್ನ ತಂದೆಯೇ ಬೇಕಾಗಿದ್ದೇನೆ. ನಿನಗೆ ಮಾತಾಡಪ್ಪ, ಮಾತಾಡು. ಯಾಕೆ ಸುಮ್ಮನಾದಿ? ನೀನು ಬೈದಿ ಅಂತ ನನಗೆ ನೋವು ಆಗ್ಲಿಲ್ಲ. ನನ್ನ ಕರುಳು ನಿನ್ನ ಧ್ವನಿ ಕೇಳಿಕೊತರ ಇರಬೇಕು ಅನಿಸುತ್ತ. ಈ ರೀತಿ ಮೆತ್ತಗೆ ಮಾತಾಡಿದ್ರ ನಾನ್ ಬದಲಾಗ್ತೀನಿ ಅಂತ ತಿಳ್ಕೊಂಡಿದ್ಯಾ? ಅದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ನಿನಗೆ ಬೇಕಾಗಿರೋದು ಹಣ. ಅಷ್ಟು ಹಣ ತಗೊಂಡು ಈ ಊರ್ ಬಿಟ್ಟಾಗ ಹೋಗು ಹೋಗು ಅಂದ್ರ ಈ ವಯಸ್ಸಿನಾಗ ನಾ ಎಲ್ಲಿ ಹೋಗ್ಲಪ್ಪ? ನಿನ್ನಂತ ವೇಶ್ಯರಿಯಲ್ಲಿರ್ತಾರ ಅಲ್ಲಿಗೆ ಹೋಗ. ಕುಮಾರ, ನಾ ಯಾರು ಅಂತ ನಿನಗೆ ಗೊತ್ತಿಲ್ಲ, ಅದಕ್ಕೆ ಹಿಂಗ ಮಾತಾಡಕತ್ತಿ. ನಾ ಯಾರು ಅಂತ ನಿನಗೆ ಗೊತ್ತಿದ್ರ ನೀ ಹಿಂಗ ಮಾತಾಡ್ತಿರ್ಲಿಲ್ಲೋ? ಗೊತ್ತಿದೆ ಹೇಳ. ಸಿಕ್ಕವ್ರಿಗೆ ಸೆರಗು ಹಾಸೋ ವೇಷ ನೀನಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ತಂದೆಗೆ ವಯಸ್ಸಾಗಿದೆ, ಅವ್ರನ್ನ ಬಿಟ್ಬಿಡು. ಅದರಲ್ಲಿ 25 ಲಕ್ಷ ರೂಪಾಯಿಗಳಿವೆ. ಯಾರಾದ್ರೂ ಹುಡುಗರನ್ನ ಹುಡುಕೋ, ದುಡ್ಡು ಕೊಟ್ಟು ನಿನ್ನ ಕಾಮತಿ ತೀರಿಸಿಕೋ. ಕುಮಾರ, ಎಲ್ಲ ಹಣ ತಗೊಂಡು ಈ ಊರ್ ಬಿಟ್ಟೋಗೋ. ಇಷ್ಟು ಮನುಷ್ಯನ ಯಾರಿಗಾಗಿ ಬದುಕಿದ್ನೋ ಅವನಿಗೆ ನಡ ಅನ್ನಲ್ಲ. ಇನ್ಯಾಕಿರ್ಲಪ್ಪ ನಾ ಈ ಊರಾಗ? ಎಲ್ಲ ಹಣ ತಗೊಂಡು ಹೋಗ್ತಾ ಇರ್ಬೇಕು. ಇನ್ನೆಂದು ನಿನ್ನ ಮುಖ ನಾನ್ ನೋಡ್ಕೊಡ್ದು. ನಿನಗಷ್ಟೇ ಅಲ್ಲೂ ನಾ ಯಾರಿಗೂ ಮುಖ ತೋರಿಸೋದಿಲ್ಲ.